ನಾಗರಾಜ, ಕಚ್ಬಿಡ್ತು. ಅಯ್ಯಪ್ಪ ದೇವ್ರೇ, ಲೈಟ್ ಹೌದು. ಅಯ್ಯೋ, ಬೆರಳಿಂದ ರಕ್ತ ಬರ್ತಾ ಇದೆ. ನೊರೆ ಬಂದ್ರೆ ಬದುಕಲ್ಲ ವೇಶ್. ಫೋಟೋ ಹಿಂದೆ ಹಾವಿರೋದು ಗೊತ್ತಿರಲಿಲ್ಲ. ತಪ್ಪಾಗೋಯ್ತು. ನಿಮ್ಮ ಹಣೆಗೆ ಕುಂಕುಮ ಇಡಬೇಕು ಅಂತ ಅನ್ಕೊಂಡಿದ್ದು ತಪ್ಪೇ ಅದು. ಮಹಾಸಾಧ್ವಿಮಣಿ, ನಮ್ ಗಾಯತ್ರಿ ಅತ್ತೆ ಗೊತ್ತಾ? ಸಂಬಂಧನೇ ಇಲ್ಲ. ನೀವ್ ಹೇಗ್ರಿ ಹಚ್ತೀರಾ ಕುಂಕುಮ? ಡಾಕ್ಟರ್ ಹತ್ರ ಹೋಗಿ ತಗೊಳ್ಳಿ ಚಿಕಿತ್ಸೆನ. ನೀವ ಸ್ವಾಮೀಜಿ, ನಿಮಗ್ ವಿಷ ಇರೋದ್ ಗೊತ್ತಲ್ವಾ? ನನ್ನ ಕಚ್ಚಿದ್ದು ನಾಗರಾಜ ಹಾವು. ನನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಅಲ್ಲಿ ಕರ್ಕೊಂಡು ಹೋದ್ರೂ ಉಪಯೋಗ ಇಲ್ಲ. ಗುರುಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗಿ. ಸರಿ ನೈನಿ. ನೀನಿರಪ್ಪ ಸ್ವಾಮಿ. ಅಯ್ಯೋ, ನಾವೇ ಕರ್ಕೊಂಡು ಹೋಗ್ತೀವಿ. ಅಖಂಡ ಸ್ವಾಮಿಗಳನ್ನ ನಾವೇ ಬದುಕಿಸ್ಕೋತೀವಿ. ನಡೀರಿ ಮಾ ಸ್ವಾಮಿ. ಸ್ವಾಮಿ ಬನ್ನಿ, ನಡೀರಿ ಸ್ವಾಮಿ, ನಡೀರಿ, ನಿಧಾನವಾಗಿ ನಡೀರಿ. ಪರೀಕ್ಷೆ ಅಂತ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೊಂಡ್ರು. ಅದಕ್ಕೆ ಮಾಮ್ ಆಗ್ಲಿ ವಲ್ಲಭ ಆಗ್ಲಿ ಯಾಕೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ? ಮೊಬೈಲ್ನೆಲ್ಲ ಕಾರಲ್ಲೇ ಇಟ್ಟು ಅಖಂಡ ಸ್ವಾಮಿಯವ್ರನ್ನ ಎತ್ಕೊಂಡು ಗುರುಗಳ ಹತ್ರ ಹೋಗಿರ್ತಾರೆ ವಿಶಾಲ್. ನಮ್ಮತ್ತೆ ಅಂತೂ ಫೋನನ್ನ ಸೀರೆಗೆ ಸಿಗಿಸ್ಕೊಳ್ಳಲ್ಲ. ಮೋಸ್ಟ್ಲಿ ಅವರು ಫೋನ್ನ ಕಾರಲ್ಲೇ ಬಿಟ್ಟು ಹೋಗಿರ್ಬೇಕು. ನನ್ನ ಗಂಡ ಆದ್ರೂ ಜೇಬಲ್ಲಿ ಇಟ್ಕೋಬೇಕಿತ್ತು ತಾನೆ. ನಾವು ಜೊತೆಲಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಕ್ಕ. ಕಾರ್ ಹತ್ರ ಹೋದ್ವಿ ಅಷ್ಟೇ. 5 ಸೆಕೆಂಡಲ್ಲಿ ಗೇಟ್ ದಾಟ್ ಹೋದ್ರು. ಅಷ್ಟಕ್ಕೂ ಅಖಂಡ ಸ್ವಾಮಿಗಳು ಯಾಕೆ ಮನೆಗೆ ಬಂದಿದ್ರು? ನಾಗರಾಜ ಯಾಕೆ ಅವ್ರ ಕೈ ಕಚ್ದ? ನೈನಿ, ನನ್ಗೊಂದು ಡೌಟ್ ಇದೆ. ಅಖಂಡ ಸ್ವಾಮಿನ ನಾಗರಾಜ ಕಚ್ತಾನೆ ಅಂತ ನನಗೆ ಮೊದಲೇ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಗೊತ್ತಿದ್ದು ಯಾಕೆ ಹೇಳಿಲ್ಲ? ಸ್ವಾಮೀಜಿಗೆ ಎಲ್ಲ ಗೊತ್ತಿರ್ಬೇಕಾದ್ರೆ ನಾನು ಯಾಕೆ ಹೇಳಬೇಕು ಅಂತ ಸುಮ್ಮನಾಗಿರ್ಬೇಕೇನೋ ನಮ್ಮ ನೈನಿ. ಮಾಡಿದ್ದುಣ್ಣೋ ಮಾರಾಯ ಅನ್ನೋರ್ ಥರ ಆಯ್ತು ಕಥೆ. ಅದಕ್ಕೆ ಒಂದು ನಿಮಿಷ. ನಾನೇ ಶತ್ರು ಆದರೂ ಸರಿ, ಕಾಪಾಡಬೇಕು ಅನ್ಕೋತಿಯಲ್ಲ ನೀನು. ಮತ್ತೆ ಇವ್ರಿಗೆ ಯಾಕೆ ಸಹಾಯ ಮಾಡದೆ ಸುಮ್ಮನಾಗ್ಬಿಟ್ಟೆ? ಅಟ್ಲೀಸ್ಟ್ ಈ ರೀತಿ ಆಗುತ್ತೆ ಅಂತ ಯಾರಿಗೂ ನೀನು ಯಾಕೆ ಹೇಳಲಿಲ್ಲ? ಹೇಳ್ಬಾರ್ದು ಅಂತ ಅನ್ಕೊಂಡೆ. ನೈನಿ, ಅದು ನಿನ್ನ ವ್ಯಕ್ತಿತ್ವಕ್ಕೆ ವಿರುದ್ಧ ಅಲ್ವಾ? ಹೀಗೆ ಯಾವತ್ತೂ ಮಾಡಿಲ್ಲ ನೀನು. ಈ ಸಲ ಹಾಗೆ ಮಾಡ್ಬೇಕಾಯ್ತು ಅಕ್ಕ. ನೈನಿ, ಒಬ್ಬರು ಪ್ರಾಣ ಹೋಗ್ತಿದ್ರು ಸಹಾಯ ಮಾಡದೆ ನೋಡ್ಕೊಂಡು ನಿಂತಿದ್ಯಾ ಅಂದ್ರೆ ಅನ್ಯಾಯ ತಾನೆ? ಪ್ರಾಣಕ್ಕಿಂತ ಮಾನವೀಯತೆ ದೊಡ್ಡದು. ಗಾಯತ್ರಿ ಅಮ್ಮೋರ್ ಹಣೆಗೆ ಕುಂಕುಮ ಇಡೋದಿಕ್ಕೆ ಅವನ್ ಯಾರು ಯಜಮಾನ್ರೆ? ಪರೀಕ್ಷೆ ಮಾಡೋದಕ್ಕೆ ಅವ್ರು ಹಾಗೆ ಮಾಡಿದ್ರು. ಇನ್ನೇನಾದ್ರೂ ಮಾಡೋದಕ್ಕೆ ಹೇಳಿ. ಅಮ್ಮವ್ರು ಜೀವಂತವಾಗಿದ್ದಾರೆ ಅಂತ ಎಷ್ಟ್ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ ಅಂದ್ಮೇಲೆ ಇಲ್ಲ ಅನ್ನೋದಕ್ಕೂ ಆಧಾರನ ತೋರ್ಸೋದಕ್ಕೆ ಹೇಳಿ. ಅದನ್ ಬಿಟ್ಟು ಅವರು ಕುಂಕುಮ ಹಚ್ಚಕ್ ನೋಡಿದ್ದಕ್ಕೆ ಆ ಸ್ವಾಮೀಜಿಗೆ ಇಂಥ ಗತಿ ಬಂದಿತು. ಆ
ಅಪಾಯ ಆಗುತ್ತೆ ಅಂತ ಅಖಂಡ ಸ್ವಾಮಿಗಳು ಕೂಡ ಊಹೆ ಮಾಡಿರಲ್ಲ. ಯಾಕಂದ್ರೆ ಆ ಸ್ವಾಮಿ ದೃಷ್ಟಿ ಗಾಯತ್ರಿ ಅಮ್ಮವ್ರ ಹಣೆ ಮೇಲ್ ಬಿದ್ದಿತ್ತು. ಗಾಯತ್ರಿ ಅತ್ತೆ ಎಲ್ಲಿಂದ ಬರ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅಮ್ಮನಿಗಿಂತ ಮೊದಲೇ ಮೃತ್ಯು ದೇವತನ ನೋಡಿದ್ದಾರೆ ಅಂತಾಯ್ತು. ಯಾರ ವಿಷಯದಲ್ಲಾದ್ರೂ ನಾನು ತಾಳ್ಮೆಯಿಂದ ಇರ್ತೀನಿ, ಆದ್ರೆ ಗಾಯತ್ರಿ ಅಮ್ಮವ್ರ ವಿಷಯದಲ್ಲಿ ತಲೆ ಹಾಕಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ನೈನಿ, ಸ್ವಾಮಿ ಅವರು ಕುಂಕುಮ ಹಚ್ಚಬೇಕು ಅನ್ಕೊಂಡಿದ್ದು ಬರೀ ಫೋಟೋಗಷ್ಟೇ. ಫೋಟೋ ಅಂತಾನೆ ಹೇಳ್ತಾರೆ ಎಲ್ರು. ನನಗ್ ಮಾತ್ರ ಅಮ್ಮ ಅವರು ನಗ್ನಗ್ತಾ ಜೀವಂತವಾಗೇ ಇದ್ದಾರೆ ಅನ್ಸುತ್ತೆ ಯಾವಾಗ್ಲೂ. ವಿಶಾಲ್, ನೈನಿ ಇದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾಳೆ ಅಂದ್ರೆ ಇಷ್ಟು ದಿವಸ ಅವಳಿಂದ ನಾವು ಗಾಯತ್ರಿ ಪುಟ್ಟಿ ವಿಷಯ ಮುಚ್ಚಿಟ್ಟಿದೀವಿ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನೋ. ಬಹುಶಃ ಇನ್ಮೇಲಿಂದ ನೈನಿಗೆ ಹಣೆ ಮೇಲೆ ಕುಂಕುಮ ಇಡೋದಕ್ಕೆ ಬಿಡೋದಿಲ್ವೇನೋ. ಗುರುಗಳು ಬದುಕ್ತಾರೆ ಅಂತೀರಾ? ಏಯ್, ದಯವಿಟ್ಟು ನೀನು ಈ ತರ ಅನುಮಾನಗಳನ್ನ ಕೇಳ್ಬೇಡ. ಅಂದ್ರೆ ಹೋಗೇನಾ? 2 ನಿಮಿಷ ಬಾಯ್ ಮುಚ್ಕೊಂಡಿರು. ಮನೋದೇವ ಅಹಿರ್ ಆದಿತ್ ಶತೋಕಾಂಶಃ ಸವ್ಯತಂ ನವಿಷ್ಟರಾದ್ ವ್ಯಾಪ್ತಂ ನಸಂ ಯಮಂ ನಮೋ ದೇವ ದಿನೇಭ್ಯಃ. ಕಣ್ಣು ತೆಗಿರಿ ಸ್ವಾಮಿ, ಪ್ರಾಣಪಾಯ ತಪ್ಪಿದೆ. ಏಯ್, ಸಹಾಯ ಮಾಡೋ. ಎದ್ದೇಳಿ ಸ್ವಾಮಿ, ಎದ್ದೇಳಿ. ನಾಗರಾಜ ಕಚ್ಚದ ಮೇಲೂ ನಾನು ಬದುಕಿದ್ದು ನನ್ನ ಅದೃಷ್ಟನೇ. ನನ್ನ ಇಲ್ಲಿ ಕರ್ಕೊಂಬಂದಿರಲಿಲ್ಲ ಅಂದಿದ್ರೆ ನಾನು ಸತ್ತೋಗ್ತಿದ್ದೆ ಗುರುಗಳೇ. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾವೇ ಸ್ವಾಮಿ. ನೀವೇನೋ ಕರ್ಕೊಂಡು ಬಂದ್ರಿ, ಆದ್ರೆ ಇಲ್ಲಿ ಕರ್ಕೊಂಬಂತ ಹೇಳಿದ್ದು ಯಾರು? ನಮ್ ನೈನಿನೇ ಹೇಳಿದ್ದು. ಆಕ್ಚುಲಿ ನಾವು ನಿಮ್ಮನ್ನ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತಿದ್ವಿ. ಅಲ್ಲಿಗೆ ಹೋಗುವಷ್ಟರಲ್ಲಿ ಅಖಂಡ ಸ್ವಾಮಿಗಳು ಕಣ್ಣನ್ನ ತೇಲ್ಸಿರೋರು ವಲ್ಲಭ. ಇಲ್ಲಿಗೆ ಬಂದಿದ್ರಿಂದಾನೆ ಒಂದು ದೊಡ್ಡ ಅಪಾಯ ತಪ್ಪಿತು. ಪಾಪ, ನಮಗ್ ಸಹಾಯ ಮಾಡಕ್ ಬಂದು ತೊಂದ್ರೆ ಆಗಿದ್ದಿದ್ರೆ ಆ ಪಾಪ ಜನ್ಮ ಜನ್ಮಕ್ಕೂ ನಮ್ಮನ್ನ ಕಾಡ್ತಾ ಇರ್ತಿತ್ತು ಸ್ವಾಮಿ. ಅವ್ರಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಕ್ಕೆ ನಾನು ಕೂಡ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇಷ್ಟಕ್ಕೂ ನಾಗರಾಜ ಇವ್ರನ್ನ ಯಾಕೆ ಕಚ್ಚಿದ್ದು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರ? ಹಾವು ಕಚ್ಚೋದು ಅದ್ರ ಲಕ್ಷಣ ಅಲ್ವಾ ಸ್ವಾಮಿ? ಅದ್ರ ತಂಟೆಗೆ ಹೋಗ್ಲಿಲ್ಲ ಅಂದ್ರೆ ಯಾವ ವಿಷ ಸರ್ಪನೂ ಏನೂ ಮಾಡೋದಿಲ್ಲ. ಮತ್ಯಾಕ್ ನಿಮ್ಮನ್ನ ಅದು ಕಚ್ತು? ಇವರು ಹೋಗಿದ್ದು ಗಾಯತ್ರಿ ದೇವಿ ತಂಟೆಗೆ. ದೊಡ್ಡಮ್ಮವ್ರ ಹತ್ರ ಹೋಗ್ಲಿಲ್ಲ, ಫೋಟೋ ಹತ್ರ ಹೋಗಿ ಅಖಂಡ ಸ್ವಾಮಿಗಳು ಕುಂಕುಮ ಇಡೋದಕ್ ನೋಡಿದ್ರು. ವಿಶಾಲಾಕ್ಷಮ್ಮನವರ ಭಕ್ತಿ ಆಗಿರುವ ಗಾಯತ್ರಿ ದೇವಿ ಅಮ್ಮನವರ ಕುಂಕುಮನ್ ಮಾತ್ರ ಹಣೆಗಿಟ್ಕೊಳ್ಳೋದು. ಅಷ್ಟು ಬಿಟ್ರೆ ಆಕೆಗೆ ಕುಂಕುಮ ಇಡೋ ಅವಕಾಶ, ಆಲೋಚನೆ ಯಾರಿಗೂ ಕೊಡ್ತಿರ್ಲಿಲ್ಲ ಆಕೆ. ಅಂಥದ್ರಲ್ಲಿ ಅಖಂಡ ಸ್ವಾಮಿ ಹೆಜ್ಜೆನ ಮುಂದಕ್ಕೆ ಹಾಕಿ ಸಾಧ್ವಿ ಮಣಿಯಾದ ಗಾಯತ್ರಿ ದೇವಿಗೆ ಪಾತಿವ್ರತ್ಯಗೆ ಶೃಂಗಭಂಗ ಮಾಡೋದಕ್ಕೆ ನೋಡಿದ್ರೆ ಸರ್ವದ್ರಕ್ಷಕನಾಗಿರೋ ನಾಗರಾಜ ಕಚ್ಚದೆ ಬಿಡ್ತಾನೇನು? ಗಾಯತ್ರಿ ದೇವಿ ಪುನರ್ಜನ್ಮ ಎತ್ತಿದಾಳೆ ಅಂತ ನಿರ್ಧಾರ ಮಾಡ್ಕೋಬೇಕು ಅನ್ನೋ ಆಸೆಯಲ್ಲಿ
ಹಾಗೆ ಮಾಡಿದ್ವೇ ಹೊರತು ದುರುದ್ದೇಶ ಖಂಡಿತವಾಗ್ಲೂ ಇರಲಿಲ್ಲ ಗುರುಗಳೇ. ಇಲ್ದೇ ಇರಬಹುದು, ಆದ್ರೆ ಮೂರ್ಖರ ಜೊತೆ ಮತ್ತು ಆಪತ್ತರೋರ್ ಜೊತೆ ಸಹವಾಸ ಮಾಡಿದ್ದಲ್ಲಿ ಎಡವಟ್ಟುಗಳು ಸೃಷ್ಟಿಯಾಗೋದು ಸಹಜ. ನಮ್ಗೆ ಹೇಳ್ತಿದ್ದೀರಾ? ಏಯ್ ನೀ ಸುಮ್ಮನಿರೋ. ಯಾವುದು ಏನೇ ಆದ್ರೂ ನೀವು ಹುಷಾರಾಗಿರಿ ಸ್ವಾಮಿ. ಸಾಧಕ ಮತ್ತು ಉಪಾಸಕನಾಗಿರುವ ನೀನು ಮತ್ತೆ ಹಾವಿನಿಂದ ಕಚ್ಚಿಸ್ಕೋಬಾರದು. ಹಾವುಗಳು ನಿನ್ನ ಸನಿಹಕ್ಕೆ ಬರದೇ ಇರೋದಕ್ಕೆ ಈ ತುಳಸಿ ಎಲೆನ ಕೊಡ್ತೀನಿ. ಇದು ನಿನ್ನ ಸುತ್ತಮುತ್ತ ಇಟ್ಕೊಂಡ್ರೆ ಯಾವುದೇ ಸರ್ಪ ಆಗ್ಲಿ ನಿನ್ನ ಸನಿಹ ಸುಳಿಯೋದಿಲ್ಲ. ಧನ್ಯೋಸ್ಮಿ ಗುರುಗಳೇ. ಅಖಂಡ ಸ್ವಾಮಿ, ನೀವು ಮತ್ತೆ ನಮ್ಮನೆಗೆ ಬರಲ್ಲ ಅಲ್ವಾ? ಆ, ಹಾವಿಂದ ಕಚ್ಚಿಸ್ಕೊಳ್ಳೋದಕ್ಕೆ ಅವ್ರಿಗೇನು ಹುಚ್ಚಿಡ್ತಿದ್ಯಾ ಮಾಮ್? ಅದೇ ಹೇಳ್ತಾ ಇದ್ದೀನಿ ಕಣೋ. ಹಾವು ಜಾಸ್ತಿ ಇರೋದು ನಮ್ಮನೇನಲ್ಲೇ ಅಲ್ವಾ? ಅದಕ್ಕೆ ಆ ತುಳಸಿಗಳನ್ನ ನಮಗ್ ಕೊಡ್ತೀರಾ ಅಂತ ಕೇಳ್ತಿದ್ದೀನಿ. ನಮ್ಮಂತ ಸಾಧುಗಳು ಕೇಳಿದ್ರೆ ಕೊಡದೇ ಇರೋದಿಕ್ಕಾಗೋದಿಲ್ಲ ತಿಲೋತ್ತಮ. ನನ್ನನ್ನು ಕಾಪಾಡಿದ್ದಕ್ಕೆ ಕೃತಜ್ಞತೆ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಕಚ್ಚ ಪಿಚ್ಚ ಅಂತ ಎಲ್ಲ ಮಾಡಬೇಡ. ಸ್ವಲ್ಪ ನಿಧಾನಕ್ಕೆ ಬೆಣ್ಣೆ ತರ ಲವಲ್ ಮಾಡು. ಹಾವು ಲವಲ್ ಮಾಡು ಅಂತ ಹೇಳಿದ್ರೆ ನನ್ನೇ ಹಾವು ಅಂತೀಯ? ಅದ್ ಹಾಗಲ್ಲ ರೀ, ನಿಮ್ಮನ್ನ ಪ್ರೀತಿಯಿಂದ ಕರ್ದೆ. ಚಿಕ್ಕಪ್ಪ, ಪ್ರೀತಿಯಿಂದ ಚಿಕ್ಕಮ್ಮ ನಿನ್ನ ಶಾರ್ಟ್ ಕಟ್ ಅಲ್ಲಿ ಹಾವು ಅಂತ ಕರಿತಿರ್ತಾರಲ್ಲ ಆಗಾಗ. ಓ ಹೌದಲ್ವಾ? ತುಂಬಾ ಗ್ಯಾಪ್ ಆಯ್ತಲ್ವಾ? ಮರ್ತೋಗ್ಬಿಟ್ಟಿದ್ದೀನಿ. ನನ್ನನ್ನು ಕೂಡ ಮರ್ತು ಹೋಗ್ತೀರಾ ನೀವು? ನೀನ್ ಸುಮ್ನೆ ಇರೇ. ಎಣ್ಣೆ ಹಚ್ಚಿದ್ರು ಈ ತಲೆನೋವು ಹೋಗ್ದಿರ್ಬೋದು. ಗಾಯತ್ರಿ ಪಾಪ ಜೊತೆ ಆಟ ಆಡಿದ್ಮೇಲೆ ತಲೆನೋವೆಲ್ಲ ಹೋಗತ್ತೆ. ಗಾಯತ್ರಿನ ಆಟಾಡಿಸ್ತೀರಿ ಚಿಕ್ಕಪ್ಪ. ನಾನು ಹಾಲ್ನ ಬಿಸಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಾವು ನೋಡ್ಕೋತೀವಿ ನೈನಿ, ನೀನ್ ಹೋಗು. ಬಾಮ ಬಾರೆ ಬಂಗಾರಿ, ಬಾ 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 ಬಾ. ಅಲ್ಲೇ ಗಾಯತ್ರಿ, ಗಾಯತ್ರಿ. ಹಾಲ್ ಬಿಸಿ ಮಾಡಕ್ ಹೇಳಿದ್ದೆ. ಸುಮ್ಮನಂಗ್ ಹೇಳೋ ಬದಲು ಹಾಸಿನಿ ಅಕ್ಕಂಗೆ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ದೊಡ್ಡಬಟ್ಟಮ್ಮ ಏನಾದ್ರೂ ಬಂದ್ರೆ ಮನುಷ್ಯಳಾಗಿ ಬರ್ಬೇಕೆ ಹೊರತು ಹಾವು ರೂಪದಲ್ಲಿ ಮನೆಗೆ ಬರೋದಕ್ಕಾಗಲ್ಲ ಅಲ್ಲ? ನಾಗರಾಜ ಕೂಡ ಬಂದಿಲ್ಲ ಕಣೋ. ಈ ತುಳಸಿ ಎಲ್ಲ ಇದೆಯಲ್ಲ, ಅದು ಬಾಡೋಗೋವರೆಗೂ ಆಚೆಯಿಂದ ಒಳಗಡೆ ಯಾವ ಹಾವು ಬರಲ್ಲ. ಮಾಮ್, ದತ್ತು ಮಗಳು ಗಾಯತ್ರಿನ ಅಖಂಡ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ ಆದ್ರೆ ಪಾಪ ಅವರೇ ಮನೆಗೆ ಬಂದು ಪ್ರಯೋಗ ಮಾಡಿ ಹಾವು ಕೈಲೂ ಕಚ್ಚಿಸ್ಕೊಂಡ್ರು. ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಕರುಣೆ ದಯೆ ಇರೋರಾಗಿದ್ರಿಂದ ಬದುಕ್ಸಿ ಭರವಸೆಗೋಸ್ಕರ ಈ ತುಳಸಿ ದಳಗಳನ್ನ ಕೊಟ್ಟಿದ್ದಾರೆ. ಮಾಮ್, ಅಖಂಡ ಸ್ವಾಮಿಗಳಿಂದ ನೀವಿದನ್ನ ತಗೊಂಡು ಇಲ್ಲಿ ಹಾಕ್ತಿರೋದು ಯಾಕೆ ಮಾಮ್? ಹಾವು ನಮಗೆ ಕಚ್ಚಬಾರ್ದು ಅಂತನಾ? ಏಯ್, ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಉಪಯೋಗಿಸ್ಕೋತೀನಿ. ಗಾಯತ್ರಿ ಪುಟ್ಟಿನೇ ಗಾಯತ್ರಿ ಅಕ್ಕ ಹೌದೋ ಅಲ್ವೋ ಅನ್ನೋ ಅನುಮಾನ ಪರಿಹರಿಸ್ಕೋಬೇಕು ಅಂದರೆ ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕು. ಅಖಂಡ ಸ್ವಾಮಿ ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ. ಆ ಮಗನ ಕೂಡ ಕರ್ಕೊಂಡೋಗಕ್ ಆಗ್ತಾನೆ ಇಲ್ವಲ್ಲ ಮಾಮ್? ಯಾಕೆ? ಅದಕ್ಕೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು. ಗಾಯತ್ರಿ ಪುಟ್ಟಿ ಕುಡಿಯೋ ಹಾಲಿಗೆ ವಿಷ ಹಾಕ್ಬಿಡೋಣ ನಾವು. ಬೇಡ ಮಾಮ್, ನಾಯಿನಿಗೇನಾದ್ರೂ ಗೊತ್ತಾದ್ರೆ ನಮ್ಗೆ ಕೊಂದಾಕ್ಬಿಡ್ತಾಳೆ.
ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾಳಲ್ವಾ? ಸ್ವಲ್ಪ ಹೊತ್ತು ನಾವು ಭಯಪಟ್ಟಿರೋರ್ ಥರ ನಡ್ಸಿದ್ರೆ ನೈನಿಗೂ ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ. ಸರಿ, ಪ್ಲಾನ್ ಏನು? ಕಿಚನಲ್ಲೇ ಇದ್ದಾಳೆ. ಪ್ಲಾನ್ ಏನು ಅಂತ ಹೇಳಿ ಮಾಮ್. ಹಾಲ್ ರೆಡಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಪಾಯ್ಸನ್ ಮಿಕ್ಸ್ ಮಾಡಿದ್ರೆ ಸಾಕು. ನೈನಿ ಏನಾದರೂ ಅದ್ರಲ್ಲಿ ನಾವು ವಿಷ ಬೆರೆಸಿದ್ದೀವಿ ಅಂತ ಕಂಡು ಹಿಡಿದ್ರೆ ಗಾಯತ್ರಿಗೆ ಏನಾದರೂ ಹಾಲು ಕುಡಿಸ್ಲಿಲ್ಲ ಅಂತಂದ್ರೆ ಆ ಮಗು ಗಾಯತ್ರಿ ಅಕ್ಕ ಅಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆ ಮಗುನೇ ದೊಡ್ಡಮ್ಮ ಅಲ್ವಾ? ಹೌದು ಕಣೋ. ಹಾಲು ಕುಡಿದ್ಮೇಲೆ ಗಾಯತ್ರಿ ಅಕ್ಕ ಮೇಲಕ್ಕೆ ಹೋಗ್ಬಿಡ್ತಾಳೆ. ಅದ್ಗೆ ಗಾನವಿನು ಬದ್ರಿನಾಥನು ಇಲ್ಲಿ ಕರ್ಕೊಂಬರ್ಬೇಕಿತ್ತು. ಆಟ ಆಡ್ಕೊಂಡು ಇರ್ತಿದ್ರಲ್ವಾ? ಹಾ, ಮಕ್ಕಳನ್ನೆಲ್ಲ ಒಂದ್ ಕಡೆಗೆ ಸೇರ್ಸಿದ್ರೆ ನಮ್ಮನ್ನೇ ಆಟ ಆಡಿಸ್ತಾರೆ ವಿಕ್ರಾಂತ್. ತುಂಬಾ ತರಲೆ ಆಗೋಗಿದ್ದಾರೆ. ಅದಕ್ಕೆ ಗಾಯತ್ರಿನ ಹ್ಯಾಂಡಲ್ ಮಾಡಿದ್ರೆ ಎಲ್ರನ್ನೂ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಅಲ್ವಾ ಆಟ ಆಡ್ಕೊಳ್ಳಿ ಅಂತ ಗೊಂಬೆ ತಗೊಂಡ್ ಬಂದಿದೀನಿ. ಹಾಸಿನಿ, ಬೊಂಬೆಗಳನ್ನೆಲ್ಲ ಇಷ್ಟು ಬೇಗ ಹರಡಬೇಡ. ಬೇಡ್ವಾ? ವಾಯ್, ನೀನೇನೋ ಆರಾಮಾಗೆಲ್ಲ ಹಾಕ್ಬಿಡ್ತೀಯ. ಆಮೇಲೆ ನಾನೆಲ್ಲ ಜೋಡ್ಸೋ ಅಷ್ಟ್ರಲ್ಲಿ ನನ್ ಸೊಂಟ ಬಿದ್ದು ಹೋಗುತ್ತೆ. ಫೀಡಿಂಗ್ ಬಟ್ಲಿಗೆ ಹಾಲು ಹಾಕ್ತಿದ್ದಾಳೆ. ಡೌಟ್ ಬಂದಿದ್ರೆ ಹಾಲನ್ನು ಬದಲಾಯಿಸ್ತಿದ್ಲು ಕಣೋ. ಅಂದ್ರೆ ಆ ಮಗುನೇ ಗಾಯತ್ರಿ ದೊಡ್ಡಮ್ಮನ? ಈಗಲೇ ಎಲ್ಲ ಹೇಗೋ ಡಿಸೈಡ್ ಮಾಡೋದು? ಹಾಲನ್ನ ಮಗು ಕುಡ್ಸಕ್ ತಗೊಂಡು ಹೋಗೋವರೆಗೂ ಕಾಯ್ಬೇಕು. ಹಾಗಿದ್ರೆ ಬನ್ನಿ ಮಾಮ್, ಸೈಲೆಂಟಾಗಿ ಹಾಲ್ಗೆ ಹೋಗ್ಬಿಡೋಣ. ಇರೋ. ಏಯ್, ಬಾರೋ ಇಲ್ಲಿ, ಬಾರೋ. ನೀನು ಉಲುಚಿನ ಕರ್ಕೊಂಬಂದು ಆಡಿಸ್ಬೋದಲ್ವೇನೆ? ಇವಾಗ ಇನ್ಯಾವಾಗ? ಬೇಡ ವಿಕ್ರಾಂತ್, ಉಲುಚಿ ಈಗ ಮಗುವಾಗಿರಲ್ವಲ್ಲ. ಹಾವಿನ ಜೊತೆ ಯಾರು ಆಟ ಆಡ್ತಾರೆ? ಆಟ ಆಡ್ಸಕ್ ಹೋದ್ರೆ ಕಚ್ಚೆ ಬಿಡುತ್ತೇನೋ ಅಷ್ಟೇ. ನೋಡಿದ್ರ, ಇದಕ್ಕೆ ನಾನು ಉಲುಚಿಗಿಲಕ್ ಬರಕ್ ಹೇಳಲ್ಲ. ಏನ್ ಹೇಳಿದ್ಯ ಅವಳಿಗೆ? ನಾನೇ ನಂದಿಲ್ವೇ? ಅಂದೆ ಸುಮ್ನಿರೋನಲ್ವಲ್ಲ ನೀನು. ಬಲ್ಲಬಾ. ಗಾಯತ್ರಿ ಬೊಂಬೆಗಳ ಜೊತೆ ಆಡ್ಕೊಳ್ತಿದ್ದಾಳಲ್ಲ, ಗಾನವಿನ ಬದ್ರಿನಾಥ್ನ ಕರ್ಕೊಂಡ್ ಬಂದ್ರೆ ಗಲಾಟೆ ಮಾಡ್ತಾರಲ್ವಾ ಅಂತಿದ್ದಾಳೆ. ಉಲುಚಿನಾದ್ರೂ ಕರಿಬೇಕಾಗಿತ್ತಲ್ವಾ ಅಂತ ವಿಕ್ರಾಂತ್ ಹೇಳ್ದ. ಸುಮನ, ಹಾಲ್ನ ಬಿಸಿ ಮಾಡಿಟ್ಟಿದ್ದೀನಿ ನೋಡು. ನಾನು ಆಮೇಲೆ ಕುಡಿಸ್ತೀನಿ ಬಿಡಕ್ಕ. ನೈನಿ, ಗಾಯತ್ರಿ ಕೈಗೆ ಕೊಡು, ಆಟ ಆಡ್ಕೊಂಡು ಹಾಲು ಕುಡಿತಾಳೆ. ಚೆಲ್ಕೊಂಬಿಡ್ತಾಳೇನೋ ಅಕ್ಕ. ಇಲ್ಲ ನಾನೇ, ನಮ್ಮಮ್ಮನ ಹೆಸರಿಟ್ಕೊಂಡಿರೋ ಗಾಯತ್ರಿ ಅವ್ರ ಹಾಗೇನೆ ಪರ್ಫೆಕ್ಟ್ ಆಗಿರ್ತಾಳೆ. ಹಾಲು ಕುಡಿಯೋರ್ಗು ಅಷ್ಟೇ ಬ್ರೋ ಇವಳು. ಆಮೇಲೆ ನಮಗೆ ಫುಲ್ ಆಟ ಆಡಿಸ್ತಾಳೆ. ಕುಡಿಯಮ್ಮ ಗಾಯತ್ರಿ.